ಸೊ ಸ್ನೇಹಿತರೆ, ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಅಂದರೆ, ಒಬ್ರು ಆಡ್ತಾರೆ ಅಂತ ನಾವು ಆಡೋಕ್ಕೋದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ. ಸೊ ಅವ್ರು ಏನೋ ಅಂದರೆ ನಾವು ಅದಾಗಕ್ಕಾಗಲ್ಲ. ಈಗ ಅವ್ರೇನೋ ನಮಗೆ ತೊಂದರೆ ಕೊಡ್ತಾರೆ ಅಥವಾ ಕೆಟ್ಟದ್ದು ಬಯಸ್ತಾರೆ ಅಂದರೆ ಸೊ ಬಯಸಲಿ, ಬಟ್ ನಾವು ಆ ಲೆವೆಲ್ಗೆ ಇಳಿಯೋದು ಬೇಡ. ಸೊ ಅದನ್ನು ಮೇಲ್ಗಡೆ ಇರೋನು ನೋಡ್ಕೊಳ್ತಾನೆ. ಹಾಗಾಗಿ ಒಬ್ರು ಆಡ್ತಾರೆ, ಒಬ್ರು ಮಾಡ್ತಾರೆ, ಒಬ್ರು ದ್ವೇಷ ಕಾರ್ತಾರೆ ಅನ್ನೋದು ಬೇಡ. ನಮ್ಮ ಹುಷಾರಲ್ಲಿ ನಾವಿರೋಣ. ಒಂದು ಎರಡನೇದು, ನಾವು ಅದೇ ರೀತಿ ಮಾಡೋಕ್ಕೋದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ. ಸೊ ಹಾಗಾಗಿ ಜೀವನದಲ್ಲಿ ಒಂದು ಅಂಥವ್ರಿಂದ ದೂರ ಇರಿ. ಎರಡನೇದೇನಪ್ಪ ಅಂತ ಅಂದರೆ ದುಷ್ಟರು ಕಂಡ್ರೆ ದೂರ ಇರುವಂಥ ಒಂದು ಗಾದೆ ಮಾತಿದೆ. ಸೊ ಕೊಚ್ಚೆ ಮೇಲೆ ಕಲ್ಲಾಕಿ ಆರಿಸ್ಕೊಳ್ಳೋದು ಬೇಡ. ಸೊ ಈ ಥರ ತುಂಬ ಗಾದೆ ಮಾತುಗಳಿದೆ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಒಬ್ರು ಆಡ್ತಾರೆ ಅಂತ ನೀವುಗಳು ಆಡೋಕ್ಕೆ ಹೋಗ್ಬೇಡಿ, ನಾವುಗಳು ಆಡೋದು ಬೇಡ. ಅವರೇ ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ, ಅವ್ರ ಕರ್ಮನೇ ಅವ್ರಿಗೆ ಸರಿಯಾದಂಥ ಪಾಠ ಕಲಿಸುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಜೀವನದ ತತ್ವ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.